ಹಾವಲ್ಲ ಅನ್ಸುತ್ತೆ ಇದು ಯಾವುದೋ ಹಾವು ಅಡ್ವರ್ಟೈಸ್ಮೆಂಟ್ ನೋಡಿ ಗೈಸ್. ಹಾಯ್ ಗಾಯ್ಸ್, ಸೊ ಇಟ್ಸ್ ಡೇ 2 ಆಫ್ ಥೈಲ್ಯಾಂಡ್. ನೆನೆ ಜಾಸ್ತಿ ಏನೂ ಮಾಡಲಿಲ್ಲ, ಬಿಕಾಸ್ ಸುಸ್ತಾಗಿತ್ತು, ಬಂದು ದಬಾಕೊಂಡ್ಬಿಟ್ವಿ. ಬಟ್ ಇವತ್ತು ನಿಮಗೆ ಫುಲ್ ಕಂಟೆಂಟ್ ಸಿಗುತ್ತೆ ಗಾಯ್ಸ್, ಫುಲ್ ಟ್ರಸ್ಟ್ ಮೀ. ಇವಾಗ ನಾವು ಬಿಗ್ ಬುದ್ಧ ಹೋಗ್ತಾ ಇದೀವಿ. ಬಿಗ್ ಬುದ್ಧ ಟೈಗರ್ ಪಾರ್ಕ್ ಗೊತ್ತಿಲ್ಲ, ಬಟ್ ಇವಾಗ ಬಿಗ್ ಬುದ್ಧ ಹೋಗ್ತಾ ಇದೀವಿ. ಕ್ರೇಜಿ. ಸೊ ಇವಾಗ ನಾವು ಎಕ್ಸೆಲ್ ಗೈಸ್ 6 ಜನ ಕೂತ್ಕೋಬೋದಂತೆ. ಅಲ್ಲಿ ಒಂದು ಡ್ರೈವರ್. ತುಂಬ ದೂರ ಇದೆ, 40 ಮಿನಿಟ್ಸ್. ಈ ಕಡೆ ಎಲ್ಲ ಎಷ್ಟೊಂದು ಹೋಟೆಲ್ಸ್ ಇದೆ, ಇಲ್ಲಿ ತಿನ್ಬೋದು. 7 ಗಂಟೆ ಆಯಿತು, 10 ಗಂಟೆಗೆ ಹೊರಡೋಣ ಅಂತ ಇದ್ದಿದ್ದು, 12 ಗಂಟೆಗೆ ಹೊರಟಿದ್ದಾರೆ ಜನ. ನಾನೇ ಬೇಗ ರೆಡಿ ಇದಪ್ಪ. ನೋಡಿ ಗೈಸ್, ಎಲ್ಲಿ ನೋಡಿದ್ರೆ ನಿಮಗೆ ಇದೊಂದು ಅಂಗಡಿ ಅಷ್ಟೇ ಸಿಗೋದು ಇಲ್ಲಿ. If anybody wants, you know where to come. ಗೈಸ್ ಅಲ್ಲಿ ಬೀಚ್ ಕಾಣಿಸ್ತಾ ಇದೆ. ಅಯ್ಯೋ ಕಾಣಿಸ್ತಾ ಇಲ್ಲ, ಅಲ್ಲಿ ಅಪ್ಪಿಂದ ಬಂದಾಗ ಕಾಣುತ್ತೆ. Like which beach should I go for boat to Fifi Island? Fifi Island. Which beach? ಇವರೇನೋ ಕೊಟ್ಬಿಟ್ರೆ ಗೈಸ್ ಲಿಸ್ಟ್ನ. ಬನ್ನಿ ನಾವು ಕೊಡ್ತೀವಿ ಅಂತ. ಅಲ್ಲಿ ಕಾಣ್ತಿರೋದು ಕಲೋಂಗ್ ಬೀಚ್ ಅಂತ. ಅದು ಚೆನ್ನಾಗಿದೆ ಅಂತ ಬೀಚ್. ಹಾಂ ಕಾಣಿಸ್ತೀವಿ ನೋಡಿ ಗೈಸ್. Why are you filming the road? Because we don't have it at home. Sorry. ಇದು ಇವಾಗ ಕಲಾಂಗ್ ಬೀಚ್. ನಾವು ಈ ಬೀಚ್ಗೂ ಹೋಗ್ತೀವಾ ಬೀಚ್ಗೆ? ಎಷ್ಟು ಬ್ಲೂ ವಾಟರ್ ಕಾಣಿಸ್ತೀವಿ. Which city? Which place? Area? Yes. Which area is this? Kalon. Area is only Kalong? Yes. ಈ ಏರಿಯಾನೇ ಕಲಾಂಗ್ ಅಂತ ಗೈಸ್. ಟುಕ್ ನೋಡಿ, ಅಲ್ಲಿ ಟುಕ್ ನೋಡಿ. ಎಲ್ಲ ಕಡೆ ಇದೊಂದು 7-Eleven. ಕ್ರೇಜಿ ತಾನೆ. ಎಲ್ಲ ಫಾರಿನರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಫಾರಿನರ್ಸ್ ಇಲ್ಲಿಗೆ ಬೇರೆ. ಇಲ್ಲಿ ಫಾರಿನರ್ಸ್ ಎಲ್ಲ ಗೋವಾಗೆ ಬರ್ತಿದ್ರು ಮುಂಚೆ, ಇವಾಗ ನೋಡಿ ಇಲ್ಲಿ ಬರ್ತಿದ್ದಾರೆ. ಶಿಸ್ತು, ಬರೀ ಅವರೇ ಕಾಣ್ತಾ ಇದ್ದಾರೆ. ಈ ನೈಲ್ಸ್ ಮಾಡಿಸ್ಕೊಂಡ್ಬಿಟ್ಟು ನೆನ್ನೆಯಿಂದ ಎಷ್ಟು ಕಷ್ಟ ಕೊಡ್ತಿದ್ದಾಳೆ ಎಲ್ಲರಿಗೂ ಅಂದ್ರೆ. ತೋರ್ಸ ನಿನ್ ನೈಲ್ಸ್ನ ನಮ್ಮ ವ್ಯೂವರ್ಸ್ಗೆ. ದೆವ್ವ ತರ ಕಾಣ್ತಿಲ್ಲ ಗೈಸ್. ಇಲ್ಲಿ ಪೆಟ್ರೋಲ್ ಪ್ರೈಸ್ ಏನು ಅಂತಲ್ಲ. ವಾಟ್ ಈಸ್ ದ ಪೆಟ್ರೋಲ್ ಪ್ರೈಸ್ ಹಿಯರ್? ಪೆಟ್ರೋಲ್ ಫ್ಯೂಯಲ್ ಪ್ರೈಸ್. ಫ್ಯೂಯಲ್ ಪ್ರೈಸ್. ಪೆಟ್ರೋಲ್ ಪ್ರೈಸ್. Patong. ಹಾ. ಗ್ಯಾಸ್. ಡೀಸೆಲ್ ಪೆಟ್ರೋಲ್. Beat. The price of gasoline is 42 baht and the price of diesel is 33. Okay. Well, 120. 42 bahts ಅಂದ್ರೆ 124. 126 rupees guys. 33 batch diesel ಅಂದ್ರೆ 99 rupees. Guys, fruit market ನೋಡಿ. ಇಲ್ಲಿ ಬೇರೆ ತರ ಟೇಸ್ಟ್ ಇರುತ್ತೆ. Hey, we will eat mango, don't worry. Mango guys. ನೋಡಿ guys, ಮಸ್ತ್ ವ್ಯೂ. ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಅಷ್ಟು ಡಿಫ್ರೆನ್ಸ್ ಅನಿಸ್ತಿಲ್ಲ ಅಂದರೆ, ಲೆಫ್ಟ್ ಸೈಡೇ ಹೋಗ್ತೀವಲ್ಲ ಇಂಡಿಯಾ ಥರ ಟ್ರಾಫಿಕ್ ಲೇನು, ಅದಕ್ಕೆ ಅಷ್ಟು ಡಿಫ್ರೆನ್ಸ್ ಅನಿಸ್ತಾರೆ. ಗೈಸ್ ಬಾಯ್, ನಾನು ನೋಡೋ ಸಿಕ್ಕ ಹುಳನೆಲ್ಲ ತಿನ್ಬಿಡ್ತೀನಿ ಇವಾಗ.
ಹುಳ ತಿನ್ನಷ್ಟು ಹೊಟ್ಟೆ ಸಿಗ್ತೀನಾ? ಈ ಗಿಡನೆಲ್ಲ ಕಿತ್ಕೊಂಡು ತಿನ್ಕೊಡ್ತೀನಿ. ಟ್ರಾಫಿಕ್ ಹೆಂಗೆ ಅಂದರೆ ಒಬ್ಬರು ಆನ್ ಮಾಡೋದೇ ನೋಡಿದ ಇದುವರೆಗೂ. ಆಮೇಲೆ ಯಾರು ನಡ್ಕೊಂಡು ಪಾಪ ರೋಡ್ ಕ್ರಾಸ್ ಮಾಡ್ತೀರ ಅವರೇ ನಿಲ್ಲಿಸ್ಬಿಡ್ತಾರೆ. ಇಂಡಿಯಾ ಥರ ಅವರ ಬುರ್ರ ಅಂತ ಹೊಟ್ಟೋಗ್ಬಿಡವ ಅಂತ. ನಾನೇ ಆಡ್ಕೋತಿಲ್ಲ ನಮ್ಮ ಕಂಟ್ರಿನ. ಐ ರೆಸ್ಪೆಕ್ಟ್ ಮೈ ಕಂಟ್ರಿ ಪ್ಲೀಸ್. ಚೆನ್ನಾಗಿದೆ ಅಂದರೆ ವೆರಿ ಗುಡ್ ಪೀಪಲ್. ಇದುವರೆಗೂ ಗುಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ರಾತ್ರಿ ಹೊತ್ತಂತೂ ಫುಲ್ ಫಾಸ್ಟಾಗಿ ಹೋಗ್ತಿರುತ್ತೆ ಗಾಡಿಗಳು. ಸ್ವಲ್ಪ ಹುಷಾರಾಗಿರ್ಬೇಕು. ಬರ್ರೋ ಅನ್ಸ್ಕೊಂಡು ಹೋಗ್ತಿರು. ಏನಾದ್ರು ಸ್ನ್ಯಾಕ್ಸ್ ಆರ್ ಕೊಕೊನಟ್ ಏನಾದ್ರು ಕುಡಿಯೋಕೆ ಬಂದಿದ್ವಿ. ಕೊಕೊನಟ್ ತೊಗೊಂಡು ಎಳನೀರು 60 ಬ್ಯಾಟ್ಸ್ ಗೈಸ್. ಒಂದು ಕೊಕೊನಟ್ಟು ಮಾಡ್ತಾಯಿದ್ದಾರೆ. ಮ್ಯಾಂಗೋ 50 ಪಾಟ್. ಒಳಗಡೆ ಏನೋ ಸ್ನ್ಯಾಕ್ಸ್ ಇದೆ, ನೋಡ್ಕೊಂಡು ಬರೋಣ. ನನಗೆ ಗೊತ್ತಿರೋದೇ 3 ವರ್ಡ್ಸ್ ಇಲ್ಲಿ ಆಯಿತಾ. ಆ 3 ವರ್ಡ್ಸಲ್ಲಿ ನಾನು 6 ದಿನ ಬದುಕ್ತೀನಿ. ಒಂದು ಸವಾರಿ ಖಾಪ್, ಕಾಪ್ಕೋನ್ ಖಾಪ್, ಕಾಠೋನ ಖಾಪ್. ಅಂದರೆ ಹಾಯ್, ಥ್ಯಾಂಕ್ ಯು, ಸಾರಿ. ಒಂದು ಹೊಟ್ಟೆ ತುಂಬಿಸ್ಕೋಬೋದು. ಅಂದರೆ ನೂಡಲ್ಸ್ ಇದೆ, let's try taro mochi. ನೋಡೋಕ್ಕೆ ಡ್ರೈ ಜಾಮೂನ್ ಥರ ಇದೆ ಗೈಸ್. paid already paid. So eating rice noodles, right? Tom yum rice noodles. ಚೆನ್ನಾಗಿದೆ. ಬಟ್ ಇದು ಯಾವ ಫ್ಲೇವರ್ ಅಂತ ಮೆನ್ಷನ್ ಆಗಿದೆ. ಚಿಕನ್ ಅಂತ ಅನ್ಕೊಂಡು ತಿಂತೀನಿ. ಚಿಕನ್ ನೂಡಲ್ಸ್ ತಿಂದ್ವಿ ಇವಾಗ. ನಾವು ವಿ ಆರ್ ಈಟಿಂಗ್ ಮ್ಯಾಂಗೋ. ಈ ಬಾಕ್ಸ್ಗೆ 50 ಬ್ಯಾಟ್ಸ್. ಕಾಡಿ ಕರಬೇ. ಇಂಡಿಯಾಳು ಹಿಂಗೆ ಇದೆ, ಹುಳಿ ಇಲ್ಲ, ಸ್ವೀಟಾಗಿದೆ, ಚೆನ್ನಾಗಿದೆ. ಶೂರ್ ಜಾಸ್ತಿ ಸ್ವೀಟ್ ಇಲ್ಲ. ಗುಡ್ ಅಮೌಂಟ್ ಆಫ್ ಸ್ವೀಟ್ನೆಸ್. ಇನ್ನೊಂದು ಐಟಮ್ ತೊಗೊಂಡಿದ್ದೀನಿ, ಮೋಚಿ. ಇವಾಗ ನಾನು ಹೆಂಗಿದೆ ಗೊತ್ತಾಗ್ತಿಲ್ಲ ಹೆಂಗಿದೆ ಅಂತ. ಒಂಥರ ಸ್ವೀಟು ಇಲ್ಲ, ಇಟ್ಟಿಟ್ಟು ಥರ ಇದೆ ಗೈಸ್. ವೆರಿ ಇಟ್ಟಿಟ್ಟು. ಇದು ಸೆಸಿಮಿ ಸೀಡ್ ಪೌಡರ್ ಮಾಡಿಬಿಟ್ಟು ಸೆಸಿಮಿ ಸೀಡ್ I love Phuket. Yes, I love Phuket. ಬೇಡ ಬನ್ನಿ, ಬೇಗ ಬೇಗ ಹೋಗಿ ಮುಗಿಸ್ಕೊಂಡು ಬಂದ್ಬಿಡೋಣ. ವಾಟ್ಸಪ್ಗೆ ಹೋಗ್ಬೇಕು. ಗಣಪತಿ ನೋಡಿ, ಇಲ್ಲೂ ಗಣಪತಿನ ಪೂಜೆ ಮಾಡ್ತಾರೆ. ನಾವು ಬೇರೆ ಥರ ಇರುತ್ತೆ ಅನ್ಕೊಬಿಟ್ಟು, ಇಲ್ಲ ನಮ್ಮ ಗಣಪತಿ ಥರನೇ ಇದೆ. ನಾವು ನೆನ್ನೆ ಹೋಗಿದ್ವಲ್ಲ ಆಚೆ ಅಲ್ಲಿ 4 ಮುಖದ ಬ್ರಹ್ಮನ್ ಸ್ಟ್ಯಾಚು ಇರುತ್ತೆ ಎಲ್ಲ ಕಡೆ. 4 ಫೇಸ್ ಬ್ರಹ್ಮನ್ ಸ್ಟ್ಯಾಚು ಇರುತ್ತೆ ಎಲ್ಲ ಕಡೆ. ಓ, ಇಲ್ಲಿ ಬ್ರಹ್ಮನ ಪೂಜೆ ಮಾಡ್ತಾರಲ್ಲ, ನೋಡು. ನಾವು ಮಾಡೋದು ಬ್ರಹ್ಮ, ಐ ಮೀನ್ ಲೈಕ್ 4 ಮುಖ. ಇದು ಬ್ರಹ್ಮ ಅಂತನಾ? ಅದೇನು ಅಂತ ಗೊತ್ತಿಲ್ಲ, ಬಟ್ ನೀನು 4 ಮೇಲೆ ಫೇಸ್ ಕಾಣುತ್ತೆ ನೋಡು. ಮೇಲೂ ಕೆಳಗಡೆನೂ ಇದೆ ನೋಡು. ಬಟ್ ನೀನು ಎಲ್ಲೆಲ್ಲ ರೋಡಲ್ಲಾದರೂ ನೋಡು, ಯು ವಿಲ್ ಫೈಂಡ್ ಲೈಕ್ 4 ಫೇಸಿಂದ ಬುದ್ಧ ಕಾಣುತ್ತೆ ಎಲ್ಲ ಕಡೆ ರೋಡಲ್ಲಿ, ಸರ್ಕಲ್ಗಳಲ್ಲಿ ಎಲ್ಲ ಕಡೆ. ಅದು ಯಾವ ದೇವರು ಅಂತ ನೋಡ್ಕೋಬೇಕು. ಇಷ್ಟು ಮೆಟ್ಲು ಹತ್ಬೇಕು ಗೈಸ್. ಇಲ್ಲಿ ಬೆಲ್ಲಿದೆ.
ಏನು ವ್ಯೂ ಶಮಿ ಗಾಯ್ಸ್ ಸಿ ವ್ಯೂ ನೋಡಿ ಗಾಯ್ಸ್ ಅಮೇಜಿಂಗ್. ಇಲ್ಲೇ ಒಂದು ಮನೆ ಕೊಡಿಸ್ಬಿಡಿ, ಇಡ್ಲಿ ದೋಸೆ ಮಾರ್ಕೊಂಡು ಬದುಕ್ಬಿಡ್ತೀನಿ. ಏನಂತೀರಾ? ಮೇ ಬಿ ಅದೇ ಐಲ್ಯಾಂಡ್ ಅನ್ಸುತ್ತೆ ಕಣೆ, ಅದು ಫೀಫಿ. ನೋಡಿ ಗೈಸ್, ನಾವು ನಾಳೆ ಹೋಗೋದಲ್ಲೇ ಫೀಫಿ ಕ್ರ್ಯಾಬಿ. ಹೇಳ್ಬಿಟ್ಟೆ ಇವಳೆ. ಅಲ್ಲೂ ಇದಾವೆ ಎಷ್ಟೊಂದು. ಅದು ಚಿಕ್ಕದು ಕಾಣಿಸ್ತಿಲ್ಲ, ಅದೇ ಮಾಯಾಬೆ ಅನ್ಸುತ್ತೆ ತಾನೇ. ಅಮೇಜಿಂಗ್. ಒಬ್ಳೆ ಛತ್ರಿ ತಂದಿರೋದು ಅಂತ ಅವಳು ಹಿಂದಿಂದಲೇ ಹಿಂಗೆ ಓಡಾಡ್ತೀವಿ. ಈಗ ನಾವು ಬಿಗ್ ಬುದ್ಧದ ಸ್ಟೆಪ್ಸ್ ಇಲ್ಲೇನು ಯಾರೋ ಚಪ್ಪಲಿ ಬಿಟ್ಟು ಹತ್ತಿ ಅಂತ ಹೇಳ್ತಿಲ್ಲ ಸದ್ಯ, ಬಿಸಿ ಅಂತ ಏನು ನಿಜ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಟೈಮ್ ಆಗೋಯ್ತು, ಆಲ್ರೆಡಿ 3 o'clock ಆಗೋಯ್ತಿದೆ. ಲೆಟ್ಸ್ ಗೋ ಫಸ್ಟ್. ಗೈಸ್ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಅಯ್ಯೋ ಶೇಕೆಂಡ್ ಎಲ್ಲ ಕೊಡ್ತೀವಿ. ಕ್ಯೂಟಿ ಹಿಡ್ಕೊಂಡು ಎಳಿತಾ ಇದ್ದಾರೆ ಕೈನ. ಕಂಪ್ಲೇಂಟ್ ಕೊಡ್ತೀನಿ ನಾನು. ಅಮ್ಮ ಎಲ್ಲ ಕಿತ್ಕೊಂಡು ಹೊಟ್ಟೋಯ್ತು ಹಾಕೋತಿ. ಅಸಲಿಗೆ ನಮ್ಮ ಪರಿಸ್ಥಿತಿಯನ್ನು ನಾನು ನೋಡಲು ಆಗುತ್ತಿಲ್ಲವೇ. ಎಲ್ಲ ಟ್ರೆಡಿಷ್ನಲ್ ವೇಲಿ ಬುದ್ಧಂಗೆ ಕೈ ಮುಗಿತಾ ಇದ್ದಾರೆ ಅವ್ರ ಕಡೆ. ನಾವು ಕೈ ಮುಕ್ಕೋಣ ಗೈಸ್. ಕೈ ಮುಗಿಯೋದನ್ನ ನೀನು ಫೋಟೋ ಕಾಪಾಡಪ್ಪ. ಇಲ್ಲೊಂದಿದೆ, ದ ಮದರ್ ಅರ್ತ್ ಅಂತ ಗೈಸ್. ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರು ಏನೋ ಆಶೀರ್ವಾದ ಮಾಡಿಸ್ಕೊತಾ ಇದ್ದಾರೆ. ನಮ್ಮ ಕಡೆ ಆಶೀರ್ವಾದ, ಇವ್ರ ಕಡೆ ಏನೋ ಗೊತ್ತಿಲ್ಲ. ಹೇಳಿ ಹೋಗ್ತಾರಂತೆ ಇವಾಗ. ಬ್ಲೆಸ್ಸಿಂಗ್ಸ್ ತೊಗೊಂಡ ಗೈಸ್. ಇವಾಗೂ ನಮ್ಮ ಟ್ರಿಪ್ ಸ್ಮೂತಾಗಿ ನಡೀದೆ. ಪ್ರತಿ ಟ್ರಿಪ್ ಆಗಬೇಕಲ್ಲ. ಹಾರ್ಬಿಡ್ತೀನಿ ಇಲ್ಲಿಂದ. ಮುಸ್ಕೋ ಡೊನೇಷನ್ ಕೊಡಬೇಕಿತ್ತ ಅಂತ ಇಲ್ಲಿ ಹೆಂಗೆ ಕಟ್ಟೋದು. ರೈತ ಕಚ್ಕೊಂಬಂದಿದ್ದೀನಿ ಇವ್ರು ಒಳ್ಳೇದು ಮಾಡಲಿ ಅಂತ. ಈಗ ನೆಕ್ಸ್ಟ್ ಲೊಕೇಶನ್ ಲೆಟ್ಸ್ ಗೋ. ಅವ್ರನ್ನ ಎಸ್ಕಾರ್ಟ್ ಮಾಡ್ತೀವಿ ಗೈಸ್. ಅಷ್ಟು ಒಳ್ಳೆ ಬಂದ್ರು ನಾವು ನೋಡಿ. ಇವಾಗ ಛತ್ರಿ ಇರೋರೆ ಇಲ್ಲಿ ಕ್ವೀನ್ ಹಿಂದೆ ಮುಂದೆನೇ ಗೈಸ್. ನಮಗೆ ಟ್ಯಾಕ್ಸಿ ಸಿಗದೆ ಅಲ್ಲಿ ಎಷ್ಟು ಕಷ್ಟಪಟ್ಕೊಂಡು ನೋಡಿ. 4 ಸೀಟರ್ ಟ್ಯಾಕ್ಸಿಯಲ್ಲಿ ಹಿಂಗೆ ತುಳ್ಕೊಂಡು ಕೂತಿದ್ದೀವಿ. ನಾನು ಫುಲ್ ಏನಂತಾರೆ ಅದಕ್ಕೆ 400 ಬ್ಯಾಚ್ ಕೊಡ್ತಾ ಇದ್ದೀವಿ. ಫಸ್ಟು ಅಣ್ಣ 300 ಅಂದ್ಬಿಟ್ಟು ಆಮೇಲೆ 500 ಅಂದ್ಬಿಟ್ಟು ಆಮೇಲೆ ಪ್ಲೀಸ್ ಅಂದಿದ್ದಕ್ಕೆ 400ಕ್ಕೆ ಬಂದ. ಬೆಲೆನೇ ಇಲ್ಲ. ಎಲ್ಲ ಕಡೆ ಆಟೋದವ್ರದ್ದು ಸ್ಕ್ಯಾಮ್ ಆಗೋಯ್ತಲ್ಲ, ಯಾವ ದೇಶಕ್ಕೆ ಹೋದ್ರು. ಆ ಆಟೋದನ್ನ 2000 ಬ್ಯಾಟ್ಸ್ ಇಲ್ಲಿ ಆಟೋ ಕೇಳಿದಕ್ಕೆ ಟುಕ್ 2000 ಬ್ಯಾಟ್ಸ್ ಫಾರ್ 5 people ಅಂದ್ಬಿಡೋದ. ನೀನು ಇಂಗ್ಲೀಷಲ್ಲಿ ಹೇಳಿದ್ರೆ ಇವನು ಕೇಳ್ತಾನೆ, ಮೈ ಮುಚ್ಕೊಂಡು ಬಾ. ಅದಕ್ಕೆ ನಾವು ಹೊರಗೆ ನಡ್ಕೊಂಡು ಹೊಂಟೈತೀವಿ ಅಂತ ಬಂದ್ಬಿಡ್ತೀವಿ. ಅವನು ಆ್ಯಕ್ಚುಲಿ ಅವ್ನು ಕೊಡ ಇದೇ ಇರಲಿಲ್ಲ, ಸುಮ್ಮನೆ ಅವನು ರೇಗ್ಸಕ್ಕೆ ಹೇಳಿದ್ದು ಆ ಥರ. ನಮ್ಮನ್ನೇ ರೇಗ್ಸಂಗೆ ಆಗ್ಬಿಡೋಲ್ಲ ಜನ. ಹೆಂಗೆ ಕಾಣ್ತೀವಿ ನಾನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೇನ. ಅದು ವಯಸ್ಸಿಲ್ಲ ನೋಡಿ, ಹಾವೆಲ್ಲ ಇಟ್ಟಿದ್ದು. ಹಾವಲ್ಲ ಅನ್ಸುತ್ತೆ ಇದು, ಯಾವುದೋ ಹಾವು ಬತ್ತಿ ಮೀನು ತಾನೇ. ಕಪ್ಪೆ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ದೇವ್ರಿಗೆ ಕೊಡ್ತಾರೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅವ್ರ ಕಡೆ ರಿಚುವಲ್ ಇರಬೇಕು. ಇಟ್ಟಿದ್ದಾರೆ. ಇವಾಗ ನಾವು ಬಂದಿರೋದು ವಚ್ಚಲಾಂಗ್. ಅಯ್ಯ ಇದು ಎಂಟ್ರೆನ್ಸ್ ಗೈಸ್. ಅವಳು ಹೋಗ್ತಿರೋದು ನೀವೆಲ್ಲ ನೋಡ್ಬೇಕಂತೆ ನೋಡಿ. ಅಯ್ಯೋ 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 ಜಿಂಕೆ ಮರಿ. ಸೊ ಇವಾಗ ಇದು ಎಂಟ್ರೆನ್ಸ್. ಅಲ್ಲಿ ಇನ್ನೊಂದು ಹಾಲ್ ಇದೆ, ಅದೇನು ಅಂತ ಗೊತ್ತಿಲ್ಲ. ಈ ಹಾಲ್ಗೆ ನಾವು ಹೋಗೋಣ. ಸಾಕು. ಪ್ಲೀಸ್ ಡ್ರೆಸ್ ಅಪ್ರಾಪ್ರಿಯೇಟ್ಲಿ. ಈ ಥರ ಬರ್ತಿದ್ಯಾ?
ಇಲ್ಲಿ ಗಂಧದ ಕಡಿಯೆಲ್ಲ ಹಚ್ಚಿ ಅಂತ ಇತ್ತು. ಯಾರೋ ಇದ್ದಾರೆ, ಇದೆಲ್ಲ ಮಾಂಕ್ಸ್ ಅನಿಸುತ್ತೆ. ಗೈಸ್ ಇದು ಫಾರ್ಚೂನ್ ಸ್ಟಿಕ್ಸ್ ರೈಟ್? ತಗೊಂಡು ಎತ್ತಣ ಇದು. ಇದೆಲ್ಲ ಈ ಥರ ಆಫರಿಂಗ್ ಮಾಡ್ತಾರೆ. ನಾವು ನಮ್ಮ ದೇವಸ್ಥಾನದಲ್ಲಿ ಹೂವು ಎಲ್ಲ ಕೊಟ್ಟಂಗ ಇಲ್ಲೂ ಕೊಡ್ತಾರೆ. ಒಂದು ಸ್ವಲ್ಪ ನೋಡಿ ಅವ್ರು ಮಾಡ್ತಿದ್ದಾರೆ ಅಲ್ಲಿ ಆಫರಿಂಗ್ಸ್ ಈ ಥರ. ಈ ಜಾಗದ ಹಿಸ್ಟ್ರಿ ಹೇಳ್ತಾಳೆ. ಎಷ್ಟೈತೆ ಶ್ರೀ ಬೇಗಳು ಗೂಗಲ್ ನೋಡ್ಕೊಂಡು ಜೋರಾಗಿ ಹೇಳ್ಬೇಕು. Watchalong and Phuket's largest and most revered. This is the number 2 meaning in English, whatever you got. ಅದಕ್ಕೆ ನಂಗೆ ನಂಬರ್ 5 ಸಿಕ್ಕಿದ್ದು. You will get a beautiful spouse who is wealthy and supportive. ನಂಗೆ 5 ಸಿಕ್ಕಿದ್ದು. ನನಗೆ ಸಿಕ್ಕಿತ್ತು. You will get beautiful spouse who is wealthy and supportive. ಅಲ್ಲಲ್ಲಲ್ಲಲ್ಲಲ್ಲೇ ಪೈಸೆ Look like a fortune stick, like those drawn at temples, giving a prediction about love and marriage. ಕ್ರೇಜಿ. ನೀನು ಎತ್ತಿ ಇವಾಗ 5 ಅಲ್ಲ ನಿಂದ? ಗೈಸ್ ನಾನು ಒಂದು ಎತ್ತೋತೀನಿ ಇವಾಗ. 5 ನೋಡು. ಹಂಗೆ ಅನ್ನ ಇಟ್ಬಿಡಕ್ಕೆ 4. ಅದೇ ಬಂದು ನನಗೆ ಇವಾಗ 4 ಸಿಕ್ಕಿದೆ. ಇದೇನು ಅಂದರೆ ಇನ್ನೊಂದ್ಸರಿ ಹೇಳು. Number 4, you will receive good fortune. Lost items will be recovered. ಹೋಗಿದೆಯಪ್ಪ. Positive fortune, especially about luck and getting back something you may have lost. ಏನೇ ಕಳೆದೋಗಿದೆ ನಿಂದು? ನಂದು 2 ಕೋಟಿ ಕಳೆದೋಗಿತ್ತು. ಕೈಸ್ ವಾಪಸ್ ಬಂದ್ಬಿಡ್ಲಿ. ಗೈಸ್ ನಾವು ಮಾಡಿ ತಪ್ಪಂತೆ ಹಿಂಗೆ ಅಲ್ಲಾಡಿಸ್ಬೇಕು. ಯಾವುದು ಉದುರುತ್ತೆ ಅದು. ಇಲ್ಲಿ ಅವಾಗಲೇನೋ ಪಟಾಕಿ ಹೊಡಿತಾ ಇದ್ದಾರೆ. ಮೇ ಬಿ ಪಟಾಕಿನೂ ಒಂದು ಆಫರಿಂಗ್ ಅನಿಸುತ್ತೆ ಅಲ್ವಾ? ಅದು ಕವರ್ಡ್ ಸ್ಪೇಸಲ್ಲಿ ಎಲ್ಲ ಸಿಡಿಬಾರ್ದು, ಪೊಲ್ಯೂಷನ್ ಆಗಬಾರ್ದು ಅಂತ ಹೊಡಿತಾ ಇದ್ದಾರೆ. ಪಟಾಕಿ ವಾಸನೆ ಬರ್ತಾ ಇತ್ತು. ಕ್ಯಾಂಡಲ್ಸ್ ಆಫರ್ಸ್ ಮಾಡ್ತಾರೆ. ಇಲ್ಲಿ ಕ್ಯಾಂಡಲ್ಸು, ಗಂಧದ ಕಡ್ಡಿ ಅದೆಲ್ಲ ಕೊಡ್ತಾರೆ. ಅವರವರ ನಂಬಿಕೆ ಗಾಯ್ಸ್. ಇದು ಒಂದು ಆ ಥರ ಟೆಂಪಲ್. ನೋಡಿ ಇವಳ್ದು ಫೋಟೋಸ್ ನೋಡಿ ನೀವು. ಸುವೆನಿಯರ್ ಶಾಪ್ ನೋಡಿ ಗಾಯ್ಸ್, ಎಷ್ಟು ಪ್ರಿಟಿ ಆಗಿದೆ. ಇದನ್ನು ತಗೊಂಡು ಸಿಕ್ತು. ಯಾವುದೋ ಸ್ಮೆಲ್ ಸೇಮ್ ಅಮೃತಾಂಜನ್ ಥರ ಇದೆ. ಅಮೃತಾಂಜನ್ ಬಟ್ ಇನ್ಹೇಲರ್ ಟೈಪ್. ಬಾಮ್ ನಮ್ಗೆ ಬಾಮ್ ಇರುತ್ತೆ, ಇದು ಇನ್ಹೇಲರ್ ಇರ್ತಾರೆ. ಚೆನ್ನಾಗಿದೆ. ಥೈಲ್ಯಾಂಡ್ ಫೇಮಸ್ ಪ್ರಾಡಕ್ಟ್. ಯಪ್. ಏನೇನು ತಗೊಂಡ್ರಿ ಮ್ಯಾಮ್? ಸಖತ್ತಾಗಿರೋ ಡ್ರಿಂಕ್ ತಗೊಂಡಿದ್ದಾರೆ. ಸಖತ್ ಸೆಕ್ಸಿ. 70 ಬಟ್ಸ್ ಕೊಟ್ಟು. ಏನಿರ್ಬೋದು ಅದು? ಏನದು? ಮ್ಯಾಂಗೋ ಸ್ಮೂದಿ. ಟೇಸ್ಟ್ ಎಕ್ಸ್ಪ್ಲೈನ್ ಮಾಡು. ಮ್ಯಾಂಗೋ ಬೈಟ್ ಹೆಂಗ ಅನಿಸ್ತಾ ಇದೆ? ಬಿಸಿಲು ಹೆಂಗ ಅನಿಸ್ತಾ ಇದೆ? ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದಾರೆ, ನೀವು ನೋಡ್ಬೇಕು. ನಾವು ಸ್ವಲ್ಪ ಗಾಡಿ ನೋಡಿ ಏನು ಸೆಕ್ಸಿ ಕಲರ್ ಎಲ್ಲ ಮಾಡ್ಸಿರೋದು. ಅಲ್ಲಿ ಡೇವಿಡ್ಸನ್. ಅಡ್ವರ್ಟೈಸ್ಮೆಂಟ್ ನೋಡಿ. ನಾನು ಏನಪ್ಪ ಇದು ಅಂತ ನೋಡ್ತಾ ಇದ್ರೆ